ದೇಶದಾದ್ಯಂತ ಜೋಹೋ ಮೇಲ್ಗೆ ವರ್ಗಾವಣೆಗೊಳ್ಳುವುದಕ್ಕೆ ಕೇಂದ್ರ ಸರ್ಕಾರದ ಅನೇಕ ಸಚಿವರು ಸಾರ್ವಜನಿಕರಿಗೂ ಕರೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸ್ವದೇಶಿ ಇಮೇಲ್ ಸೇವೆಗೆ ಪ್ರಮುಖ ಉತ್ತೇಜನ ದೊರೆತಿದ್ದು ಡಿಜಿಟಲ್ ಸ್ವಾವಲಂಬನೆಯತ್ತ ಗಮನಾರ್ಹ ಮುನ್ನಡೆಯನ್ನ ಸೂಚಿಸ್ತಾ ಇದೆ. ಹೌದು, ಜಿಮೇಲ್ನ ಎಲ್ಲಾ ಮೇಲ್ಗಳನ್ನ ಜೋಹೋ ಮೇಲ್ಗೆ ವರ್ಗಾವಣೆ ಮಾಡುವುದಾದ್ರೂ ಹೇಗೆ? ನೀವು ಮೇಲನ್ನ ಬದಲಾಯಿಸಿದಾಗ ಏನಾಗುತ್ತೆ? ನೀವು ಏನ್ ಗಳಿಸ್ತೀರಿ, ಏನು ಕಳೆದುಕೊಳ್ತೀರಿ? ನಿಮ್ಮ ಖಾತೆಯನ್ನ ಸರಾಗವಾಗಿ ಹೇಗೆ ವರ್ಗಾವಣೆ ಮಾಡುವುದು? ಈ ಮಾಹಿತಿ ಇಲ್ಲಿದೆ. ಜಿಮೇಲ್ನಿಂದ ಜೋಹೋ ಮೇಲ್ಗೆ ಬದಲಾಯಿಸುವುದು ನಿಮ್ಮ ಪ್ರಮುಖ ಇಮೇಲ್ಗಳು ಅಥವಾ ಸಂಪರ್ಕಗಳನ್ನ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವ ಸರಳ ಪ್ರಕ್ರಿಯೆ. ಪರಿವರ್ತನೆಯನ್ನ ಸರಾಗವಾಗಿ ಮಾಡುವುದಕ್ಕೆ ನಿಮಗೆ ಸಹಾಯ ಮಾಡುವ ಸರಳೀಕೃತ ಮಾರ್ಗದರ್ಶಿ ಇಲ್ಲಿದೆ. ಜೋಹೋ ಮೇಲ್ ಖಾತೆಯನ್ನ ರಚಿಸಿ. ಜೋಹೋ ಮೇಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದ ಯೋಜನೆಗೆ ಸೈನ್ ಅಪ್ ಮಾಡಿ. ನೀವು ಕಸ್ಟಮ್ ಡೊಮೈನ್ ಅನ್ನ ಬಳಸಲು ಬಯಸಿದ್ರೆ, ಉದಾಹರಣೆಗೆ yourname@yourcompany.com ವ್ಯಾಪಾರ ಅಥವಾ ಝೋಹೋ ಕಾರ್ಯಸ್ಥಳ ಯೋಜನೆಯನ್ನ ಆರಿಸಿಕೊಳ್ಳಿ. ಅಗತ್ಯ ಇದ್ರೆ ನಿಮ್ಮ ಡೊಮೈನ್ ಅನ್ನ ಪರಿಶೀಲಿಸಲು ಮತ್ತು ಬಳಕೆದಾರ ಖಾತೆಗಳನ್ನ ಹೊಂದಿಸಲು ನಿಮಗೆ ಸಹಾಯವಾಗುತ್ತೆ. ಇನ್ನು ಜಿಮೇಲ್ನಲ್ಲಿ ಐಮ್ಯಾಪ್ ಅನ್ನ ಸಕ್ರಿಯಗೊಳಿಸಿ. ನಿಮ್ಮ ಜಿಮೇಲ್ ಖಾತೆಗೆ ಲಾಗಿನ್ ಮಾಡಿ. ಇನ್ನು ಸೆಟ್ಟಿಂಗ್ಗಳು, ಎಲ್ಲಾ ಸೆಟ್ಟಿಂಗ್ಗಳನ್ನ ನೋಡಿ. ಪಾಸ್ವರ್ಡ್ ಮಾಡುವಿಕೆ, POP, ಐಮ್ಯಾಪ್ಗೆ ಹೋಗಿ ತದನಂತರ ಐಮ್ಯಾಪ್ ಅನ್ನ ಸಕ್ರಿಯಗೊಳಿಸಿ. ಇದು ಡೇಟಾ ವರ್ಗಾವಣೆಗಾಗಿ ಝೋಹೋ ನಿಮ್ಮ ಜಿಮೇಲ್ ಇನ್ಬಾಕ್ಸ್ ಅನ್ನ ಪ್ರವೇಶಿಸಲು ಅನುಮತಿಸುತ್ತೆ. ಇನ್ನು ಜೋಹೋ ಮೇಲ್ಗೆ ಇಮೇಲ್ಗಳು ಮತ್ತು ಸಂಪರ್ಕಗಳನ್ನ ಆಮದು ಮಾಡಿ. ನಿಮ್ಮ ಜೋಹೋ ಮೇಲ್ ಖಾತೆಯಲ್ಲಿ ಸೆಟ್ಟಿಂಗ್ಗಳು ಅಂದ್ರೆ ಆಮದು ರಫ್ತುಗೆ ಹೋಗಿ. ಜಿಮೇಲ್ನಿಂದ ಇಮೇಲ್ಗಳು, ಫೋಲ್ಡರ್ಗಳು, ಸಂಪರ್ಕಗಳನ್ನು ವರ್ಗಾಯಿಸುವುದಕ್ಕೆ ಮೈಗ್ರೇಷನ್ ವಿಜಾರ್ಡ್ ಬಳಸಿ. ಈ ಉಪಕರಣ ನಿಮ್ಮ ಡೇಟಾವನ್ನ ಸಂರಕ್ಷಿಸಲಾಗಿದೆ ಮತ್ತು ಸರಿಯಾಗಿ ಸಂಘಟಿಸಲಾಗಿದೆ ಅಂತ ಖಚಿತಪಡಿಸುತ್ತೆ. ಇನ್ನು ಹೊಸ ಇಮೇಲ್ಗಳಿಗಾಗಿ ಫಾರ್ವರ್ಡ್ ಮಾಡುವಿಕೆಯನ್ನ ಹೊಂದಿಸಿ. ನಿಮ್ಮ ಝೋಹೋ ಇನ್ಬಾಕ್ಸ್ನಲ್ಲಿ ಹೊಸ ಜಿಮೇಲ್ ಸಂದೇಶಗಳನ್ನು ಸ್ವೀಕರಿಸಲು ಜಿಮೇಲ್ ಸೆಟ್ಟಿಂಗ್ಗಳನ್ನು ತೆರೆಯಿರಿ. ಫಾರ್ವರ್ಡ್ ಮಾಡುವಿಕೆ ಮತ್ತು POP ಐಮ್ಯಾಪ್ಗೆ ಹೋಗಿ. ಫಾರ್ವರ್ಡ್ ಮಾಡುವ ವಿಭಾಗದ ಅಡಿಯಲ್ಲಿ ನಿಮ್ಮ ಝೋಹೋ ಮೇಲ್ ವಿಳಾಸವನ್ನ ಸೇರಿಸಿ. ನಿಮ್ಮ ಸಂಪರ್ಕಗಳಿಗೆ ತಿಳಿಸಿ ಮತ್ತು ಖಾತೆಗಳನ್ನ ನವೀಕರಿಸಿ. ಸಾಮಾಜಿಕ ಮಾಧ್ಯಮ, ಬ್ಯಾಂಕಿಂಗ್, ಚಂದಾದಾರಿಕೆಗಳು ಇತ್ಯಾದಿಗಳಲ್ಲಿ ನಿಮ್ಮ ಇಮೇಲ್ ಅನ್ನ ನವೀಕರಿಸಿ. ಯಾವುದೇ ಡೇಟಾ ಕಳೆದು ಹೋಗದಂತೆ ನೋಡಿಕೊಳ್ಳಲು ನಿಮ್ಮ ಬ್ಯಾಂಕ್ ವಿವರಗಳು, ಫಿಲ್ಟರ್ಗಳು, ಫಾರ್ವರ್ಡ್ ಮಾಡುವಿಕೆಯಂತಹ ಸೆಟ್ಟಿಂಗ್ಗಳನ್ನು ಪರಿಶೀಲಿಸಿ. ನೀವು ವರ್ಗಾವಣೆಯಾದಾಗ ಏನು ಬದಲಾಗುತ್ತೆ? ಹೌದು, ಗೌಪ್ಯತೆ ಮತ್ತು ಜಾಹೀರಾತುಗಳು. ಝೋಹೋ ಮೇಲ್ ನಿಮ್ಮ ಇಮೇಲ್ಗಳನ್ನ ಜಾಹೀರಾತಿಗಾಗಿ ಸ್ಕ್ಯಾನ್ ಮಾಡುವುದಿಲ್ಲ ಮತ್ತು ಜಾಹೀರಾತು ಮುಕ್ತ ಇನ್ಬಾಕ್ಸ್ ಅನ್ನ ನೀಡುತ್ತೆ. ಇದು ಗೂಗಲ್ನ ಜಾಹೀರಾತು ಪರಿಸರ ವ್ಯವಸ್ಥೆಯೊಂದಿಗೆ ಜಿಮೇಲ್ನ ಏಕೀಕರಣಕ್ಕಿಂತಲೂ ಭಿನ್ನವಾದ ವ್ಯವಸ್ಥೆ. ಕಸ್ಟಮ್ ಡೊಮೈನ್ಗಳು ಮತ್ತು ವ್ಯವಹಾರ ವೈಶಿಷ್ಟ್ಯಗಳ ಬಗ್ಗೆ ನೋಡುವುದಾದ್ರೆ, ಝೋಹೋ ಕಸ್ಟಮ್ ಡೊಮೈನ್ ಇಮೇಲ್ ಬೆಂಬಲವನ್ನ ಅನುಮತಿಸುತ್ತೆ. ಅದರ ಅನೇಕ ಉಚಿತ ಮತ್ತು ಕೆಳ ಹಂತದ ಯೋಜನೆಗಳಲ್ಲಿಯೂ ಸಹ ಆಂತರಿಕ ಕಾಮೆಂಟ್ಗಳು, ಕಾರ್ಯನಿಯೋಜನೆಗಳು, ತಂಡದ ಪೋಸ್ಟಿಂಗ್ ಆಗಿ ಸ್ಟ್ರೀಮ್ಸ್ ನಂತಹ ಪರಿಕರಗಳನ್ನ ಸೇರಿಸುತ್ತೆ. ಇನ್ನು ಅಟ್ಯಾಚ್ಮೆಂಟ್ ಮಿತಿಗಳು. ಝೋಹೋ ದೊಡ್ಡ ಅಟ್ಯಾಚ್ಮೆಂಟ್ಗಳನ್ನ ಅಂದ್ರೆ 1 GB ಯವರೆಗೆ ಸಕ್ರಿಯಗೊಳಿಸುತ್ತೆ. ಹೆಚ್ಚುವರಿ ಫೈಲ್ಗಳನ್ನ ಡೌನ್ಲೋಡ್ ಮಾಡಬಹುದಾದ ಲಿಂಕ್ಗಳಾಗಿ ಪರಿವರ್ತಿಸುತ್ತೆ. ಜಿಮೇಲ್ ಅಟ್ಯಾಚ್ಮೆಂಟ್ಗಳನ್ನ 25 MBಗೆ ಮಿತಿಗೊಳಿಸುತ್ತೆ ಮತ್ತು ದೊಡ್ಡ ಫೈಲ್ಗಳನ್ನ ಗೂಗಲ್ ಡ್ರೈವ್ ಮೂಲಕ ರವಾನಿಸುತ್ತೆ. ನೋಡಿದ್ರಲ್ಲ, ಜಿಮೇಲ್ನಿಂದ ಝೋಹೋಗೆ ಹೇಗೆ ನಿಮ್ಮ ಇಮೇಲ್ಗಳನ್ನ ವರ್ಗಾಯಿಸೋದು ಎಂದು. ಹೌದು, ಹೆಚ್ಚುತ್ತಿರುವ ಜನಪ್ರಿಯತೆಗಾಗಿ ಝೋಹೋ ಸಹ ಸಂಸ್ಥಾಪಕ ಶ್ರೀಧರ್ ವೆಂಬೋ ಆಳವಾದ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. 20 ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದ ಭಾರತೀಯ ಎಂಜಿನಿಯರ್ಗಳಿಗೆ ಈ ಕೀರ್ತಿಯನ್ನು ಅರ್ಪಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ್ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ಉಪಕ್ರಮಗಳೊಂದಿಗೆ ಇದು ಹೊಂದಿಕೆಯಾಗ್ತಾ ಇದೆ. ಅಮೆರಿಕದೊಂದಿಗೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಡುವೆ ಸ್ಥಳೀಯ ತಂತ್ರಜ್ಞಾನವನ್ನ ಬಳಸಲು ಇದು ಪ್ರೋತ್ಸಾಹಿಸ್ತಾ ಇದೆ. ಅಮೆರಿಕ, ಭಾರತ ನಡುವಿನ ಈ ಉದ್ವಿಗ್ನತೆಯಲ್ಲಿ ಸುಂಕ ಹೆಚ್ಚಳ, ಭಾರತೀಯ ವೃತ್ತಿಪರರು ಮತ್ತು ವ್ಯವಹಾರಗಳ ಮೇಲೆ ಪರಿಣಾಮ ಬೀರುವ ಹಲವಾರು ಸಮಸ್ಯೆಗಳ ನಡುವೆ 1996ರಲ್ಲಿ ಸ್ಥಾಪನೆಯಾದ ಝೋಹೋ ಅದರ ಬಲವಾದ ಡೇಟಾ ಭದ್ರತೆ, ಗೌಪ್ಯತೆ ಮತ್ತು ವ್ಯವಹಾರ ಸ್ನೇಹಿ ವೈಶಿಷ್ಟ್ಯಗಳಿಗಾಗಿ ಸ್ಥಿರವಾಗಿ ಜನಪ್ರಿಯತೆಯನ್ನ ಹಂತ ಹಂತವಾಗಿ ಗಳಿಸ್ತಾ ಇದೆ.